ವರ್ಷಗಳಿಂದ ಹಬ್ಬ ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಿರಿಯರು ಮಾಡ್ಕೊಂಡು ಬರ್ತಾ ಇದ್ರು, ಅವ್ರ ನಂತರ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಿರಿಯರು ಅವತ್ತಿಂದ ಮಾಡ್ಕೊಂಡು ಬಂದರು, ಇದನ್ನು ನಾವು ಮಾಡ್ಕೊಂಡು ಬರ್ತೀವಿ. ನಾವೆಲ್ಲ ಶುರು ಮಾಡಿ ಒಂದು 25 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನಾವು 6 ದಿನಗಳ ಕಾಲ ಊರಬ್ಬ ಮಾಡ್ತೀವಿ. ಇವತ್ತು ಇದು 2ನೇ ದಿನ. ಇವತ್ತು ಏನಂದರೆ ಅಮ್ಮನಿಗೆ ಅಲಂಕಾರ ಮಾಡಿದ್ದೀವಿ, ಈ ರೀತಿ ಅದ್ದೂರಿ ಪಾರ್ವತಿ ಅಲಂಕಾರ ಅಂತ ಇದನ್ನು ಆಯಿತು. ಅದ್ರ ನಂತರ ಅಮ್ಮನಿಗೆ ತಂಬಿಟಾರತಿ ಕಾರ್ಯಕ್ರಮ ಇದೆ. ನಾವು ಜನಗಳಿಗೆ ಉಪಯೋಗ ಆಗಲಿ ಅಂತ ರಕ್ತದಾನ ಶಿಬಿರ, ಉಚಿತ ನೇತ್ರ ಶಿಬಿರ ಏರ್ಪಾಡನ್ನು ಮಾಡಿದ್ದೀವಿ. ನಾವು ರಕ್ಷಾ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಮಾಡಿಸ್ತಾ ಇದ್ದೀವಿ. ಇಷ್ಟೆಲ್ಲ ನೀಟಾಗಿ ಇಷ್ಟೆಲ್ಲ ಅದ್ದೂರಿಯಾಗಿ ಆಗ್ತಾ ಇರೋದಕ್ಕೆ ಕಾರಣ ಬಂದು ಹೇಳ್ಬೇಕಂದ್ರೆ ಈ ಊರಿನ ಸಮಸ್ತ ನಾಗರಿಕರು ಅವರು, ಅದಕ್ಕೆ ಮುಖ್ಯ ಕಾರಣ ಅವರು. ಮತ್ತು ಇಲ್ಲಿ ನಮ್ಮ ಒಂದು ಹುಡುಗರು ಏನಿದ್ದಾರೆ ಅವರೆಲ್ಲ ಒಂದು 6 ದಿನಗಳ ಕಾಲ ಎಲ್ಲರೂ ಅವ್ರವ್ರ ಕೆಲಸನ 1 ತಿಂಗಳಿಂದ ಬಿಟ್ಟು ಊರಬ್ಬನ ಅದ್ದೂರಿಯಾಗಿ ಮಾಡಬೇಕು ಅಂತ ಎಲ್ಲ ಒಟ್ಟಾಗಿ ನಿಂತು ಮಾಡ್ತೀವಿ. ಇಲ್ಲಿ ನಾವು ಯಾವುದೂ ಜಾತಿ ಭೇದ ಮಾಡಲ್ಲ, ಏನಿಲ್ಲ. ಊರಬ್ಬ ಅಂತ ಆಚರಣೆ ಮಾಡ್ತೀವಿ. ಅಣ್ಣಮ್ಮ ದೇವಿನ ಎಲ್ಲರೂ ಅಣ್ಣಮ್ಮ ದೇವತೆ, ನಾವು ಗ್ರಾಮ ದೇವತೆ ಅಂತ ಮಾಡ್ತೀವಿ. ಇದಾದಮೇಲೆ ಗುರುವಾರ ಶುಕ್ರವಾರ 2 ದಿನವೂ ಪ್ರತಿ ಮನೆಗಳ ಮುಂದೆ ಹೆಗ್ಲ ಮೇಲೆ ದೇವ್ರನ್ನ ಎತ್ಕೊಂಡು ಮೆರವಣಿಗೆ ಹೋಗ್ತೀವಿ. ಅಲ್ಲಿ ಮಡ್ಲಕ್ಕಿ ಕೊಡ್ತಾರೆ ಅಮ್ಮನಿಗೆ, ಅದೆಲ್ಲ ಮಾಡ್ತಾರೆ. ಆ ಮಡ್ಲಕ್ಕಿ ನಾವು ಬಂದು ದೇವಸ್ಥಾನದವರು ತೊಗೊಳ್ತಾರೆ. ನಾವು ಎಲ್ಲ ಪ್ರತಿ ಚೋಳಪ್ಪಳೆ ಎಷ್ಟು ದೊಡ್ಡದಾಗಿದೆಯೋ ಅಷ್ಟು ಊರು ತುಂಬ 2 ದಿನಗಳ ಕಾಲ ಮಾಡ್ತೀವಿ ನಾವು ಮಡ್ಲಕ್ಕಿ ಮೆರವಣಿಗೆ ಅಂತ ಮಾಡ್ತೀವಿ. ಆಮೇಲೆ ಶನಿವಾರ, ಕೊನೆಯ ದಿವಸ ಶನಿವಾರ ಸಂಜೆ 6 ಗಂಟೆಗೆ ಹೂವಿನ ಪಲ್ಲಕ್ಕಿನಲ್ಲಿ ಅಮ್ಮನ್ನ ಕೂರಿಸಿ ಬೆಳ್ಳು ಕುಡಿತ, ಕಂಸಾಳೆ, ವೀರಗಾಸೆ, ಚಂಡೆ, ತಮಟೆ, ನಾದಸ್ವರ ಈ ಸತಿ ವಿಶೇಷವಾಗಿ DJ ಅಂತ ಮಾಡಿದ್ದೀವಿ. ಅದ್ರ ಮುಖಾಂತರ ನಾವು ಅಮ್ಮನ್ನ ಹೊರಡಿಸಿ ಅಮ್ಮನ ಸ್ವಸ್ಥಾನಕ್ಕೆ ನಾವು ಬಿಟ್ಟು ಬರ್ತೀವಿ. ಇದು ನಮ್ಮ ಊರಿನ ಪದ್ಧತಿ. ಈ ಅಮ್ಮನ ಊರಬ್ಬದ ಆಚರಣೆ ಈ ರೀತಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವರು ನಮ್ಮ ಸಂಘದ ಅಧ್ಯಕ್ಷರು ಉಮೇಶ್ ಅಂತ, ಇವರು ನಮ್ಮ ಸಂಘದ ಗೌರವಾಧ್ಯಕ್ಷರು ಸುರೇಶ್ ಅಂತ, ಪ್ರಧಾನ ಕಾರ್ಯದರ್ಶಿ ಇವರು ಶಿವಕುಮಾರ್ PN ಅಂತ, ಉಪಾಧ್ಯಕ್ಷರು ಧನಂಜಯ ಅಂತ, ಹಾಗೂ ಉಪಾಧ್ಯಕ್ಷರು ಇನ್ನೂ ಸುಮಾರು ಜನ ಇದ್ದಾರೆ ನಮ್ಮಲ್ಲಿ. ದೇವರಾಜು, ಯತೀಶ, ಸೋಮಶೇಖರ್ ಅಂತ ಇದ್ದಾರೆ. ಆಮೇಲೆ ನೋಡಿ ಇವರು ಬಂದು ಸಂಘಟನಾ ಕಾರ್ಯದರ್ಶಿ ನಮ್ಮ ಜಂಟಿ ಕಾರ್ಯದರ್ಶಿ ಕಿಶೋರ್ ಅಂತ, ಇವ್ರಿಗೆ ನಮ್ಮ ಒಂದು ಕಾರ್ಯಕರ್ತ ಕಣ್ಣ ಅಂತ ಹೆಸರು, ನನ್ನ ಹೆಸರು ಮುಡಿಕುಂಡ ಅಂತ, ನನ್ನ ಖಜಾಂಚಿ. ಈ ರೀತಿ ನಮ್ಮ ಸಂಘದಲ್ಲಿ ತುಂಬ ಅನೇಕ ಜನ ಇದ್ದಾರೆ. ಆಯ್ತಾ, ಎಲ್ಲರೂ ಕೂಡ ಒಗ್ಗಟ್ಟನೆ ನಾವು ಮಾಡ್ತೀವಿ. ನಮ್ಮಲ್ಲಿ ಈ ಒಂದು ಊರಬ್ಬನ ಈ ರೀತಿ ಮಾಡ್ಬೇಕಾದ್ರೆ ಏನೋ ಒಂದು ನಮ್ಮಲ್ಲಿ ತುಂಬ ಉತ್ಸಾಹ, ಎಲ್ಲ ಹುಡುಗರು ಉತ್ಸಾಹ. ಯಾಕಂದ್ರೆ ನೀವೇ ನೋಡ್ತಾ ಇದ್ದೀರಲ್ವ, ಅದಕ್ಕೆ ಅದೇ ಸಾಕ್ಷಿ. ಎಲ್ಲರೂ ಸೇರ್ತಾರೆ, ಸಪೋರ್ಟ್ ಮಾಡ್ತಾರೆ. ಅದರಿಂದ ನಾವು ಎಲ್ಲ ಮಾಡಕ್ ಅನುಕೂಲ ಆಗ್ತದೆ ಸರ್. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.